ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಮಾಮೂಲಿ ನಾನು ಏನು ಶೇಪ್ ಬೆಲ್ಟ್ ಕೊಟ್ಟು ಡಾಟ್ ಕೊಟ್ಟು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು, ಬ್ಯಾಕ್ ಬಟನ್ ಇಡ್ತಾ ಇದ್ದೀನಿ. ಇದಕ್ಕೆ ಪ್ರಿನ್ಸಸ್ ಕಟ್ಟಲ್ಲ, ಸೊ ಶೇಪ್ ಬೆಲ್ಟು ಕೊಟ್ಟಿದ್ದೀನಿ, ಡಾಟ್ಸು ಹಿಡ್ದಿದ್ದೀನಿ. ಯಾವ ರೀತಿ ಈ ರೀತಿ ಡಾಟ್ನೆಲ್ಲ ಹಿಡಿದು ಫ್ರಂಟಲ್ಲಿ ಇದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು, ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ ಕೊಡ್ತಿದ್ದೀನಿ. ಬ್ಯಾಕಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ ನೀವು ಕಟ್ ಮಾಡ್ಕೋಬೋದು, ನೆಕ್ ಡಿಸೈನು. ಸೊ ಈ ಒಂದು ಪ್ಯಾಟ್ರನಲ್ಲಿ ಬ್ಲೌಸು ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು, ಸೇಮ್ ಪ್ಯಾಟ್ರನಲ್ಲಿ ಇನ್ನೊಂದು ಬ್ಲೌಸ್ ಬೇಕು ಅಂತಂದರು. ಸೊ ಹಾಗಾಗಿ ಇದಕ್ಕೆ ನೆಕ್ ಕ್ಯಾನ್ವಾಸ್ ಕೊಟ್ಟಿದ್ದೀನಿ. ಸೊ ಈಗ ರೆಡಿ ಮಾಡೋ ಬ್ಲೌಸ್ಗೆ ಈ ಸ್ವೀಟ್ ಆರ್ಟ್ ನೆಕ್ಕಿಗೆ ಪೈಪಿಂಗ್ ಕೊಟ್ಟು ರೆಡಿ ಮಾಡ್ತೀನಿ. ಸೊ ಇದಕ್ಕೆ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬ್ಲೌಸ್ ಲೆಂತ್ನ ತಗೋಬೇಕಾಗತ್ತೆ. ನೋಡಿ, ಇಲ್ಲಿ ಕ್ಲೋಸಿಂಗ್ ಕಡೆ ನಾವು ಫ್ರಂಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಈ ಓಪನ್ ಕಡೆಗೆ ನೋಡ್ತಿರ್ಬೋದು ನೀವು, ಓಪನ್ ಕಡೆಗೆ ಬ್ಯಾಕ್ ಬಟನ್ ಇಡೋದ್ರಿಂದ ನಾನು ಓಪನ್ ಕಡೆಗೆ ಬ್ಯಾಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, 15 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 14 ಇಂಚಸ್ ರೆಡಿ ಬೇಕು, 1 ಇಂಚು ಎಕ್ಸ್ಟ್ರಾ ಮಾಡಿ 15 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಕಡೆ ಪದೇ ಪದೇ ಹೇಳ್ತಿದ್ದೀನಿ ನಾನು, ಬ್ಯಾಕ್ ಉಕ್ಕಿಡೋದಾದರೆ ನೀವು ಓಪನ್ ಕಡೆ ಕಟ್ ಮಾಡ್ಕೋಬೇಕು. ಸೊ ಉಕ್ಪಟ್ಟಿ ಕಾಜಾ ಪಟ್ಟಿಗೆ 1/4 ಇಂಚಷ್ಟು ಮಾರ್ಜಿನ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದು ಉಕ್ಪಟ್ಟಿ ಹೈಪಟ್ಟಿಗೆ ನಾನು ಬಿಟ್ಟಿರೋದು ಮಾರ್ಜಿನ್ ಅದು. ಸೊ ಇಷ್ಟಾದಮೇಲೆ ಫಸ್ಟ್ ನಾವು ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ಇದು 36 ಚೆಸ್ಟ್ ಮೆಷರ್ಮೆಂಟ್ ಬ್ಲೌಸ್ ಆಗಿರುತ್ತೆ. ನೋಡಿ, 18 ಬರುತ್ತೆ. 18ಅಲ್ಲಿ ಅರ್ಧ ತಗೋಬೇಕು. 18ಅಲ್ಲಿ ಅರ್ಧ ತಗೊಂಡ್ರೆ ನಿಮಗೆ 9 ಬರುತ್ತೆ. ಯಾಕಂದರೆ ನಾನಿಲ್ಲಿ ಬ್ಯಾಕದ್ದು ಕೌಂಟ್ ಮಾಡಿಲ್ಲ, ಫ್ರಂಟ್ ಅಷ್ಟೇ ಕೌಂಟ್ ಮಾಡಿದ್ದೀನಿ. ಬ್ಯಾಕ್ದೆಲ್ಲ ಕೌಂಟ್ ಮಾಡಿದ್ರೆ ನಮಗೆ 36 ಬರುತ್ತೆ. ನೆಕ್ಸ್ಟು ವೇಸ್ಟ್ ಮೆಷರ್ಮೆಂಟ್ನ ತಗೊಳ್ಳೋಣ. ವೇಸ್ಟ್ ಮೆಷರ್ಮೆಂಟ್ ಬಂದು 31 ಇಂಚ್ ಬರುತ್ತೆ. 31 ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. 31 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ವೇಸ್ಟ್ ಮೆಷರ್ಮೆಂಟ್ಗೆ ತಗೋಬೇಕಾಗತ್ತೆ. ನೋಡಿ, 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. 1 ಇಂಚ್ ಡಾಟಿಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಷ್ಟಾದಮೇಲೆ ನೋಡಿ, 9 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟ್ ಮೆಷರ್ಮೆಂಟದು. ನೆಕ್ ವಿಡ್ತ್ ತಗೊಳ್ತಾ ಇದ್ದೀನಿ ನಾನು 3 ಇಂಚಸ್ಸು. ಯಾಕಂದರೆ ನಂಗೆ ಸ್ವೀಟ್ ಆರ್ಟ್ ನೆಕ್ಕಲ್ಲಿ ಸ್ವಲ್ಪ ಬ್ರಾಡ್ ಆಗಬೇಕು ನೆಕ್ಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು 3 ಇಂಚಸ್ ತಗೊಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ, ಯಾಕಂದರೆ ನಾನು ಬ್ಯಾಕಲ್ಲಿ ಟ್ಯಾಗ್ನ ಕಟ್ತೀನಿ, ಅದು ನೆಕ್ಗೆ ನಿಯರ್ ಇರುತ್ತಲ್ಲ. ಸೊ ಹಾಗಾಗಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. 3 ಇಂಚಸ್ ಶೋಲ್ಡರ್ ತಗೊಳ್ತಾ ಇದ್ದೀನಿ. ಟೋಟಲ್ ನನಗೆ ನೋಡಿ, ನೆಕ್ ವಿಡ್ತ್ 3 ಇಂಚಸ್ಸು ಮತ್ತು ಶೋಲ್ಡರು 3 ಇಂಚಸ್ ತಗೊಳ್ತೀನಿ. 6 ಇಂಚಸ್ ಆಯಿತು. ಸೊ ಸೇಮ್ 6 ಇಂಚಸ್ಸು ಇಲ್ಲ 6.25 ಇಂಚಸ್ ನಾನಿಲ್ಲಿ ಆರ್ಮೋಲ್ ಡೌನಿಂಗ್ನ ತಗೊಳ್ತಾ ಇದ್ದೀನಿ. ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದನೂ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಿರ್ಬೋದು, ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನಾವು ಆರ್ಮೋಲ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಆರ್ಮೋಲ್ ಶೇಪ್ಗೆ ಒಂದು ಕಾರ್ನರಲ್ಲಿ ಒಂದು ಲೈನ್ ಹಾಕಿದೆ. 1 ಇಂಚಷ್ಟು ವಿಡ್ತ್ನ ಆರ್ಮೋಲ್ ರೌಂಡಿಂಗ್ಗೆ ತಗೊಳ್ತಾ ಇದ್ದೀನಿ. ನೋಡಿ, ಚೆಸ್ಟು ಮತ್ತು ವೇಸ್ಟ್ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಸೊ ನಿಮಗೆ 2 ಇಂಚಸ್ ಬೇಕಂದರೆ 2 ಇಂಚಸ್ಸು ನೀವು ಬಿಡ್ಬೋದು. ನೋಡಿ, ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತಗೊಂಡು ನೀಟಾಗಿ 3 ಪಾಯಿಂಟ್ಸು ಮ್ಯಾಚ್ ಆಗೋ ಥರ ಈ ರೀತಿ ಆರ್ಮೋಲ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೆಕ್ ಡೀಪು ನೋಡಿ, 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇರೋದು ನಾನು ಇಲ್ಲಿ ಡೋರಿ, ಇಲ್ಲಿ ನಾನು ಡೋರಿನ ಅಟ್ಯಾಚ್ ಮಾಡ್ತೀನಿ. ಸೊ ಹಾಗಾಗಿ ನಾನಿಲ್ಲಿ 3 ಇಂಚಸ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಡೀಪ್ ಎಷ್ಟು ಬೇಕು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 4 ಇಂಚಸ್ ನನಗೆ ರೆಡಿ ಬೇಕು. ಬಾಟಮಲ್ಲಿ 4 ಇಂಚಸ್ಗೆ 3/4 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಪೈಪಿಂಗು ಸೇರಿಸಿ, ಪೈಪಿಂಗಿಗೆ 1/4 ಇಂಚು ಮತ್ತು ಬಾಟಮ್ ಅಟ್ಯಾಚ್ಗೆ 1/2 ಇಂಚ್ ಬೇಕು. 3/4 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು ಉಳಿದಿದ್ದೀನಲ್ಲ ನೆಕ್ಗೆ. ನಿಮಗೆ ನೆಕ್ ವಿಡ್ತ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನೆಕ್ ವಿಡ್ತ್ ತಗೊಳ್ತಾ ಇದ್ದೀನಿ ಇಲ್ಲಿ 4 ಇಂಚಸ್ಸು. ನೀವು ಇನ್ನೂ ಬ್ರಾಡಾಗಿ ಹಾಕ್ತೀನಿ ಅನ್ನೋದಾದರೆ ನೀವು ಖಂಡಿತ ಇನ್ನೂ ಬ್ರಾಡಾಗಿ ತೊಗೋಬೋದು. ಇಲ್ಲ ಕಡಿಮೆ ಬೇಕು ಅನ್ನೋದಾದರೆ ನೀವು 3 ಇಂಚಸ್ಗೆ ತೊಗೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಬ್ರಾಡಾಗಿ ತಗೊಳ್ತಾ ಇದ್ದೀನಿ. ನೆಕ್ ಶೇಪ್ ನೋಡ್ತಿರ್ಬೋದು ನೀವು, ಈ ರೀತಿ ನೆಕ್ ಶೇಪ್ನ ಕೊಡ್ತಿದ್ದೀನಿ. ಸೊ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪಲ್ಲಿ ನೀವು ಡ್ರಾ ಮಾಡ್ಕೋಬೋದು. ರೌಂಡ್ ಅದು ತೊಗೋಬೋದು, ಇಲ್ಲ ಟ್ರಯಾಂಗಲ್ ಶೇಪ್ ಆದರೂ ತೊಗೊಳ್ಳಿ, ಇಲ್ಲ ಒಂದು ಓವೆಲ್ ಶೇಪ್ ಥರ ತೊಗೊಳ್ಳಿ ಚಿಕ್ಕದಾಗಿ. ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ತೊಗೋಬೋದು ನೆಕ್ ಶೇಪ್ನ. ನಾನು ಈ ಒಂದು ಶೇಪಲ್ಲಿ ಡ್ರಾ ಮಾಡ್ತಿದ್ದೀನಿ. ಇಷ್ಟು ಬ್ಯಾಕ್ ಪಾರ್ಟ್ದು
ಮಾರ್ಕಿಂಗು. ಸೊ ಮಾರ್ಕ್ ವೀಲ್ ತೊಗೊಂಡು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ಬ್ಯಾಕ್ ಪಾರ್ಟಲ್ಲಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಕೆಲವೊಬ್ಬರು ಕಮೆಂಟ್ ಮಾಡಿದರು ಪ್ರಿನ್ಸಸ್ ಕಟ್ಟದು 36 ಇಂಚಸ್ದು ಒಂದು ಕಟ್ಟಿಂಗ್ ತೋರಿಸಿ ಅಂತ. ಪ್ರಿನ್ಸಸ್ ಕಟ್ ಅಲ್ಲ ಇದು, ಬಟ್ 36 ಇಂಚಸ್ ಬ್ಲೌಸ್ದಿದು. ಸೊ ಈ ಪ್ಯಾಟ್ರನಲ್ಲೂ ಒಂದು ಸ್ಟಿಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಫಿಟ್ಟಿಂಗ್ ಎಲ್ಲ ಕಪ್ ಶೇಪ್ ಆಗಿರ್ಬೋದು, ಫ್ರಂಟು ಮತ್ತು ಬ್ಯಾಕ್ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನೀವು ಟ್ರೈ ಮಾಡಿಲ್ಲ ಅಂದವರು ಖಂಡಿತ ಇದೊಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬ್ಯಾಕ್ ಪಾರ್ಟ್ ಕಟ್ಟಿಂಗು ಮುಗೀತು. ಸೊ ಇದರ ಆಧಾರದ ಮೇಲೆ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು 1/4 ಇಂಚ್ ಏನು ಬಿಟ್ಟಿದ್ದೀನೋ ಉಕ್ಪಟ್ಟಿ ಕಾಜಾಪಟ್ಟಿಗೆ, ಅದನ್ನು ಈ ಕಡೆ ಬಿಟ್ಟು ನೀವು ಆ ಕಡೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ನಮ್ಮ ಫ್ರಂಟಲ್ಲಿ ಯಾವುದೇ ರೀತಿ ಉಕ್ಪಟ್ಟಿ ಕಾಜಾಪಟ್ಟಿ ಬರಲ್ವಲ್ಲ, ಸೊ ಹಾಗಾಗಿ ಆ 1/4 ಇಂಚನ್ನ ಮೈನಸ್ ಮಾಡಿಕೊಂಡು ನೀವು ಫ್ರಂಟಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ತುಂಬಾ ಯೂಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಅರ್ಥ ಆಯ್ತಲ್ಲ? ನೋಡಿ ಬ್ಯಾಕ್ ಏನಿದೆ ಮಾರ್ಕಿಂಗು ಅದು ಅದೇ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ನೆಕ್ ಡೀಪು ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪಲ್ಲಿ ನೀವು ಮಾರ್ಕ್ನ ಮಾಡ್ಕೋಬೋದು. ನಾನಿಲ್ಲಿ ನೆಕ್ ಡೀಪ್ ತೊಗೊಳ್ತಾ ಇದ್ದೀನಿ 7.5 ಇಂಚು. ರೆಡಿ ನಮಗೆ 7 ಬರುತ್ತೆ. ನೆಕ್ ಬಿಡ್ತು 3 ಇಂಚಸ್ಸೇ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ನೋಡಿ ಆರ್ಮೋಲ್ ಶೇಪ್ ತೆಗೆದು ಫ್ರಂಟಲ್ಲಿ ಆರ್ಮೋಲ್ ಶೇಪ್ ಈ ರೀತಿ ತೆಗಿತಾ ಇದ್ದೀನಿ. ಆರ್ಮೋಲ್ ಶೇಪ್ ತೆಗೆದಿಲ್ಲ ಅಂದರೆ ನಮಗೇನಾಗುತ್ತೆ ಅಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಆರ್ಮೋಲ್ನ ಕಂಪಲ್ಸರಿ ಶೇಪ್ನ ತೆಗಿಬೇಕಾಗತ್ತೆ. ಈ ರೀತಿ ನೀಟಾಗಿ ಆರ್ಮೋಲ್ ಶೇಪ್ನ ಇಷ್ಟಾದಮೇಲೆ ಈಗ ನಾನು ಶೇಪ್ ಬೆಲ್ಟ್ಗೆ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ 2 ಇಂಚಸ್ಸು. ನಾರ್ಮಲಾಗಿ ಎಲ್ಲ ಬ್ಲೌಸಸ್ಸು ನಾನು ಈ ರೀತಿ ಮೈನಸ್ ಮಾಡ್ತೀನಲ್ಲ, ಈ ರೀತಿ ಮೈನಸ್ನ ಮಾಡ್ಕೊಂಡಿದ್ದಾದಮೇಲೆ ನಾವಿವಾಗ ಏನು ಮಾಡಬೇಕಪ್ಪ ಅಂದರೆ ಫ್ರಂಟ್ ಪಾರ್ಟ್ ತೊಗೋಬೇಕು. ಫ್ರಂಟ್ ಪಾರ್ಟ್ ತೊಗೊಂಡು ನೋಡಿ ಈ ಒಂದು ಡಾಟ್ ಅಷ್ಟೇ ಇರ್ತಿರ್ತೀವಲ್ಲ, ಡಾಟ್ ಲೆಂತ್ ಎಷ್ಟಿದೆ ಮತ್ತು ಇಲ್ಲಿ ಶೇಪ್ ಬೆಲ್ಟ್ದು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಸೈಡಲ್ಲಿ 2.5 ಇದೆ, ಇಲ್ಲಿ 3.25 ಬರುತ್ತೆ. ನಾವು ಇದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸಲ್ಲಿ ನಾವು ಕೆಳಗಡೆಯಿಂದ ಮಾರ್ಕ್ ಮಾಡಲ್ಲ, ಮೇಲೆಯಿಂದ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಕ್ರಾಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 3 ಇಂಚಸ್ ಇದೆ, 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಇಲ್ಲಿಂದ ಚೆಸ್ಟ್ಗೆ ಡಾಟ್ ಇದು ಕಂಪಲ್ಸರಿ. ಈ ಡಾಟು ನಿಮ್ಮ ಒಂದು ಬ್ಲೌಸು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಹೆವಿ ಚೆಸ್ಟ್ ಇತ್ತು 3.5ವರೆಗೂ ತೊಗೋಬೋದು ನೀವು. ಇಲ್ಲ ಕಡಿಮೆ ಇತ್ತು ಅಂದರೆ ನೀವು ಕಡಿಮೆನೂ ತೊಗೋಬೋದು. 1 ಇಂಚು ಮೈನಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಇಲ್ಲಿಂದ 1 ಇಂಚ್ ಮೈನಸ್ ಮಾಡಿ ಈ ಡಾಟಲ್ಲಿ 3 ಇಂಚ್ ತೊಗೊತೀವಲ್ಲ, ಆ 3ಯಲ್ಲಿ 1.5 ಬರುತ್ತೆ. ಆ 1.5ನ ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಇದನ್ನು ಡೌಟ್ ಕೇಳಿದ್ರು, ಕೆಲವೊಬ್ರು ಕಮೆಂಟ್ ಮಾಡಿದರು, ಹೇಗೆ ನಾವು ಆ ಕಡೆ ನಾವು ಎಕ್ಸ್ಟ್ರಾ ಯಾವ ಮೆಷರ್ಮೆಂಟ್ ಮೇಲೆ ತಗೋಬೇಕು ಅಂತ. ಈ ಡಾಟ್ ಏನು ತಗೊಂಡಿರ್ತೀವೋ ಆ ಡಾಟಲ್ಲಿ ಅರ್ಧ ನೀವು ಆ ಕಡೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಡಾಟ್ ಹಿಡಿದಾಗ ಉಪ್ಪಟ್ಟಿ ಕಾಜಾಪಟ್ಟೆ ಮಧ್ಯೆ ನಮಗೆ ಗ್ಯಾಪ್ ಅನ್ನೋದು ಬಂದ್ಬಿಡುತ್ತೆ. ಸೊ ಅದು ಬರಬಾರ್ದು ಅಂದರೆ ನಾವು ಆ ಕಡೆ ಎಕ್ಸ್ಟ್ರಾ ತಗೊಳ್ಳೇಬೇಕಾಗತ್ತೆ. ಇದು ಬ್ಲೌಸು ಫಿಟ್ಟಿಂಗಿಗೆ ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಅನ್ನೋದು ತಗೊಳ್ಳೋದು. ಇಷ್ಟಾದಮೇಲೆ ಫ್ರಂಟಲ್ಲಿ ಡಾಟ್ನ ಮಾರ್ಕ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ನೀವು. 2.5 ಇಂಚಿಗೆ ಫ್ರಂಟ್ ಮಾರ್ಕು ಡಾಟ್ ಮಾರ್ಕ್ನ ಮಾಡಿದ್ದೀನಿ. ಇಲ್ಲಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತಿದ್ದೀನಿ. ನಿಮಗೆ ಲೆಂತ್ ನೋಡ್ಕೊಳ್ಳಿ, ನಿಮಗೆ ಕಪ್ ಶೇಪ್ ಅನ್ನೋದು ಶಾರ್ಪ್ ಆಗಿ ಬರಬೇಕಾ ಇಲ್ಲ ರೌಂಡ್ ಆಗಿ ಬರಬೇಕಾ ಅನ್ನೋದ್ರ ಮೇಲೆ ಈ ಡಾಟ್ ಲೆಂತ್ ಡಿಪೆಂಡ್ ಆಗುತ್ತೆ. ಸೊ ಈ ಲೈನಿಗೆ ಸ್ಟ್ರೈಟ್ ಆಗಿ ಇಲ್ಲಿ ಇನ್ನೊಂದು ಲೈನು ಈ ಕಡೆ ಆರ್ಮೋಲ್ ಕಡೆ ಡಾಟ್ಗೆ ಲೈನ್ನ ಹಾಕ್ಕೋಬೇಕಾಗತ್ತೆ. ಇಷ್ಟು ಫ್ರಂಟ್ ಪಾರ್ಟು. ನಾನು ಇಲ್ಲೇ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ, 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಮಗೆ ರೆಡಿ ಬೇಕು 3.25 ಇಂಚು. ಸೊ ಇಲ್ಲಿ 4.25 1 ಇಂಚ್ಗೆ ಎಕ್ಸ್ಟ್ರಾ ತೊಗೊಳ್ತೀನಿ. ಇಲ್ಲಿ ನೋಡಿ 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ ನಾನು. ನಮಗೆ ಈ ಒಂದು ಶೇಪ್ ಬೆಲ್ಟ್ ಲೆಂತ್ ಎಷ್ಟು ಬೇಕು ಅನ್ನೋದು ನಾನು ಇನ್ನೂ ಮೆಷರ್ ಮಾಡಿಲ್ಲ. ಸೊ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ
1 ಇಂಚು ಇಲ್ಲ 1/2 ಇಂಚಷ್ಟು ಎಕ್ಸ್ಟ್ರಾ ಬರ್ಬೋದು. ಯೂಶಲಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ಕೊಳ್ತೀನಿ. ನಿಮಗೆ ಕಾಣಿಸ್ತಿಲ್ಲ ಅಂತ ಡಾರ್ಕ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ಒಂದೇ ಸಲ ನಾವು ಫ್ರಂಟ್ದು ಮತ್ತು ಶೇಪ್ ಬೆಲ್ಟ್ ಎರಡು ಒಂದೇ ಸಲ ಇಲ್ಲಿ ಕಟ್ಟಿಂಗ್ ಅನ್ನೋದು ಆಗ್ಬಿಡತ್ತೆ. ನೋಡ್ತಿರ್ಬೋದು ನೀವು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಈ ಒಂದು ಫ್ರಂಟ್ ಪಾರ್ಟಲ್ಲಿ ಶೇಪ್ ಬೆಲ್ಟ್ ವಿತ್ ಡಾಟು ಬ್ಯಾಕ್ ಹುಕ್ಕು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿಂದ 5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಲ್ಲಿಂದ ನೋಡಿ 5 ಇಂಚಸ್ಗೆ, ಇಲ್ಲಿಂದ 1 ಇಂಚ್ಗೆ ನಾವು ಡೀಪ್ ಲೆಂತ್ನ ಬ್ರಾಡ್ನೆಸ್ಗೆ ಮಾರ್ಕ್ನ ಮಾಡ್ತಿದ್ದೀನಿ. ನೋಡಿ ಸ್ವೀಟ್ ಆರ್ಟ್ ನೆಕ್ನ ಡ್ರಾ ಮಾಡಬೇಕನ್ನಲ್ಲ, ನಾನು ಸ್ವೀಟ್ ಆರ್ಟ್ ನೆಕ್ನ ಡ್ರಾ ಮಾಡ್ತಿದ್ದೀನಿ ನಾನಿಲ್ಲಿ. ಈ ರೀತಿ ನೆಕ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ಒಂದು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೂ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಾನಿಲ್ಲಿ ನೆಕ್ ಕಟ್ ಮಾಡ್ತಿಲ್ಲ, ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡೋಣ ಅಂತ. ನೋಡಿ ಆರ್ಮೋಲ್ ಶೇಪ್ ಏನು ತೆಗೆದಿದ್ರು ನೀಟಾಗಿ ಅದ್ರ ಪ್ರಕಾರನೇ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಫ್ರಂಟ್ ಪಾರ್ಟ್ದು. ಅದು ಸೈಡ್ಗೆ ಇಟ್ಟಿದ್ದಾದರೆ ನಾವಿಲ್ಲಿ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ಶೇಪ್ ಬೆಲ್ಟು ಅಷ್ಟೇ. ನಮಗೆ ಚೆಕ್ ಮಾಡ್ಕೊಳ್ಳಿ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ 6.75 ಬರುತ್ತೆ, ಇಲ್ಲಿಂದ 10.25 ಬರುತ್ತೆ. 10.25ಗೆ ನೋಡಿ ನಾನಿನ್ನು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಶೇಪ್ ಬೆಲ್ಟು ಅಷ್ಟೇ ಫೋಲ್ಡಿಂಗ್ ಕಡೆನೇ ಇರಬೇಕು, ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯೂಶಲಿ ನಾನು ಈ ಕಡೆಗೆ ಕಟ್ ಮಾಡ್ಕೊಳ್ತಿದ್ನಲ್ಲ, ಇವಾಗ ಯಾಕೆ ಆ ಕಡೆ ಕಟ್ ಮಾಡಿಲ್ಲ ಅಂದರೆ ನನಗೆ ಕ್ಲೋಸಿಂಗ್ ಕಡೆನೇ ಶೇಪ್ ಬೆಲ್ಟು ಸಹ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಆ ಒಂದು ಫ್ರಂಟ್ ಪಾರ್ಟ್ ಪಕ್ಕನೇ ಕಟ್ ಮಾಡ್ಕೊಂಡಿದ್ದು. ಸೊ ಈಗ ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಬನ್ನಿ. ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಮಾರ್ಜಿನ್ ಸಮ ಇದೆ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಸ್ಲೀವ್ ಲೆಂತು ಫಸ್ಟು ನಾವು ಮೆಷರ್ಮೆಂಟ್ ತೊಗೋಬೇಕಾಗತ್ತೆ. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಗಮನಿಸೋದಾದ್ರೆ ನೋಡಿ, ನಮಗೆ 10.25 ನಿಯರ್ 10.25 ಇದೆ. ಇಲ್ಲಿ 11.25ನ ಸ್ಲೀವ್ ಲೆಂತ್ಗೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ, ಯಾಕಂದರೆ ಸ್ಟಿಚಿಂಗಿಗೆ ಬೇಕಾಗತ್ತಲ್ಲ. ಸೊ ಹಾಗಾಗಿ ಇಲ್ಲಿಂದ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಆರ್ಮೋಲ್ ಲೂಸಿಂಗ್ ಎಷ್ಟು ಬೇಕು ಅನ್ನೋದು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ 10.25 ಆರ್ಮೋಲ್ ಲೂಸಿಂಗ್ ಬರುತ್ತೆ. 10.25 ನಾನು 1 ಇಂಚ್ನ ಮೈನಸ್ ಮಾಡ್ತೀನಿ. 9.25ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹ್ಯಾಂಡ್ ಡೌನ್ ತಗೊಳ್ತಾ ಇದ್ದೀನಿ 4 ಇಂಚು. 1.5 ಇಂಚ್ ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೊ ಆ 1.5ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ನಾವು 9.25ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಎಳಿತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟರೆ ನಮಗೆ ಹ್ಯಾಂಡ್ ಲೂಸ್ ಎಷ್ಟು ಬೇಕು, ಪರ್ಫೆಕ್ಟಾಗಿ ಆರ್ಮೋಲ್ ಲೂಸು 8.25 ಬೇಕು. ಇದರಲ್ಲಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. 8.25 ಬರುತ್ತಾ ಅಂತ. ಎಕ್ಸಾಕ್ಟಾಗಿ ನಮಗೆ 8.25 ಬರುತ್ತೆ. ಇದು ಪರ್ಫೆಕ್ಟಾಗಿ ನಮಗೆ ಆರ್ಮೋಲ್ ಶೇಪ್ ಅನ್ನೋದು ಮ್ಯಾಚ್ ಆಗುತ್ತೆ. ಇಷ್ಟಾದಮೇಲೆ ನೋಡಿ 2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಶೇಪ್ನ ಕೊಡ್ತಿದ್ದೀನಿ. ನೋಡಿ ಈ ರೀತಿ ಶೇಪ್ ಕೊಟ್ಟು ಫ್ರಂಟ್ಗೆ ಈ ಶೇಪ್ನ ಕೊಡ್ತೀನಿ. ಸೊ ನಾನು ಫ್ರಂಟ್ ಶೇಪು ಈಗ ಕಟ್ ಮಾಡಲ್ಲ, ಯಾಕಂದರೆ ನಾನು ಪೀಸ್ ಎಲ್ಲ ಕಟ್ಟಿದ್ದಾದಮೇಲೆ ಕಟ್ ಮಾಡ್ಕೊಳ್ತೀನಿ. ಹ್ಯಾಂಡ್ ಲೂಸ್ ಚೆಕ್ ಮಾಡ್ತಾ ಇದ್ದೀನಿ. 5.25 ಇಂಚು ಇಲ್ಲ 5.25 ಇಂಚು ಕೊಡ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಇಳಿಬೇಕಾಗುತ್ತೆ. ಈ ಕಸ್ಟಮರ್ಗೆ ಏನಂದರೆ ಸ್ವಲ್ಪ ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಹ್ಯಾಂಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕ್ರಾಸಾಗಿ ಮಾರ್ಕ್ನ ಮಾಡಿಕೊಂಡೆ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಇಲ್ಲಿ ನಾವು ಪೀಸ್ನ ಕಟ್ಕೋಬೇಕಾಗುತ್ತೆ. ಸೊ ಈ ಪೀಸು ಸಾಕಾಗಲ್ಲ, ಐ ಥಿಂಕ್ ಬೇರೆದೆ ಕಟ್ಟಬೇಕಾಗತ್ತೆ. ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಫ್ರಂಟ್ ಶೇಪ್ನ ತೆಗಿತೀನಿ. ನೋಡಿ ಇದು ಕ್ಲೋಸಿಂಗ್ ಕಡೆನೇ ಇರಬೇಕು. ಕ್ಲೋಸಿಂಗ್ ಈ ರೀತಿ ಇರಬೇಕಾಗುತ್ತೆ. ಇದು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು. ಇನ್ನೊಂದು ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೋಬೇಕಾದ್ರೂ ಸಹ ನಾನು ಅದನ್ನು ಕ್ಲೋಸಿಂಗ್ ಕಡೆನೇ ಕಟ್ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ಸಾಕಾಗಲ್ಲ, ಅದು ನಾನು ಬೇರೆ ಲೈನಿಂಗಲ್ಲಿ ಅದನ್ನ ಕ್ಲೋಸಿಂಗ್ ಕಡೆನೇ ಶೇಪ್ ಬೆಲ್ಟ್ನ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ತೀನಿ.
ಅರ್ಥ ಆಯ್ತಲ್ಲ. ಇಷ್ಟು ಕಟ್ಟಿಂಗ್ ಪಾರ್ಟು. ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಫ್ಲೋರ್ ಮೇಲೆ ಹಾಕ್ಕೊಂಡು ಇಷ್ಟು ಕಟ್ಟಿಂಗ್ ಪಾರ್ಟು ಮುಗೀತು. ಈಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಇನ್ನೊಂದು ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕ್ಲೋಸಿಂಗ್ ಕಡೆನೇ. ಇದು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು. ಕ್ಲೋಸಿಂಗ್ ಕಡೆನೇ ಶೇಪ್ ಬೆಲ್ಟು ಸಹ ನಾವು ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಟಿಚಿಂಗ್ ಮಾಡೋಣ ಬನ್ನಿ. ನೋಡಿ, ಈಗಾಗಲೇ ನಾನು ಪೀಸ್ನ ಕಟ್ಕೊಂಡಿದ್ದೀನಿ ಆಯ್ತಲ್ಲ. ಮೇನ್ ಫ್ಯಾಬ್ರಿಕ್ಗೂ ಪೀಸ್ ಕಟ್ಟಿದ್ದೀನಿ ಮತ್ತು ಈ ಒಂದು ಲೈನಿಂಗಿಗೂ ಪೀಸ್ನ ಕಟ್ಟಿದ್ದೀನಿ. ಶೇಪು ಸಹ ನಾನು ತೆಗೆದಿದ್ದೀನಿ ಹ್ಯಾಂಡ್ದು ಫ್ರಂಟಲ್ಲಿ. ಸೊ ಫ್ರಂಟಲ್ಲಿ ಶೇಪ್ ತೆಗೆಯೋದು ಮಾತ್ರ ಮರಿಬಾರ್ದು. ಅದು ಯಾವ ರೀತಿ ಶೇಪ್ ತೆಗೆಯೋದು ಅಂತ ಸುಮಾರಷ್ಟು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇದು ನಾನು ವಿಡಿಯೋ ಮಾಡಿಲ್ಲ, ಸಾರಿ. ಯಾಕೆ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ನಾನು ಇದನ್ನು ಬೇಗ ಕೊಡಬೇಕಾಗಿತ್ತು ಬ್ಲೌಸ್ ಅವ್ರಿಗೆ. ಸೊ ಅವರು ಒಂದು ಹಾಫ್ ಆನ್ ಅವರಲ್ಲಿ ಬ್ಲೌಸ್ ರೆಡಿ ಮಾಡಿಕೊಡಿ ಅಂತಂದರು. ಸೊ ಹಾಗಾಗಿ ನಾನು ಇದು ಸ್ವಲ್ಪ ಬೇಗನೆ ಕಟ್ ಮಾಡೋಣ ಅಂತ ಅದು ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟಿದ್ದೆ. ಸೊ ಅಷ್ಟೊತ್ತು ವಿಡಿಯೋ ಮಾಡೋದೇ ಮರ್ತಿದ್ದೆ. ಸೊ ಹಾಗಾಗಿ ಶೇಪ್ನ ತೆಗೆದಿಲ್ಲ. ಸುಮಾರಷ್ಟು ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಯಾವ ರೀತಿ ಶೇಪ್ನ ತೆಗೆಯೋದು ಅಂತ. ನೋಡಿ, ಹ್ಯಾಂಡ್ಸ್ನ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಂಡೆ. ಸುತ್ತು ಯಾವುದೇ ರೀತಿ ರಿಂಕಲ್ ಇಲ್ದಿರ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದ್ರಿಂದ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಮತ್ತು ನಮ್ಮ ಬ್ಲೌಸ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ಮೆಥಡಲ್ಲಿ. ಸೊ ಇದಕ್ಕೆ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಮತ್ತು ಅದನ್ನ ಸೈಡ್ಗಿಟ್ಟು. ಈಗ ಶೇಪ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಮೇನ್ ಫ್ಯಾಬ್ರಿಕ್ ಫಸ್ಟ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಈ ಲೈನಿಂಗ್ಸ್ನ ಒಂದ್ರ ಮೇಲೊಂದು ಈ ಲೈನಿಂಗ್ಸ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ನಾನು ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಸೊ ನೀವು ಮಾರ್ಜಿನ್ 1/2 ಇಂಚ್ ಬಿಟ್ಟಿದ್ರೆ 1/2 ಇಂಚಿಗೆ ಹಾಕ್ಕೊಳ್ಳಿ, 1/4 ಇಂಚ್ ಬಿಟ್ಟಿದ್ರೆ 1/4 ಇಂಚಿಗೆ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿಕೊಂಡು ಈ ರೀತಿ ಕಿನಾರೆ ಸ್ಟಿಚ್ಚು ನಾವು ಯೂಶ್ವಲಿ ಹಾಕ್ತೀವಲ್ಲ ಕಿನಾರೆ ಸ್ಟಿಚ್ಚು, ಆ ರೀತಿ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಇದನ್ನ ಫೋಲ್ಡ್ ಮಾಡಿಕೊಂಡು ಒಂದು ರಡಿ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ. ಈ ಒಂದು ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬ್ಲೌಸ್ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಲುಕ್ ವೈಸೂ ಕೂಡ ಚೆನ್ನಾಗಿರುತ್ತೆ. ಸೊ ಕೆಲವ್ರು ಹೇಳ್ತಿರ್ತಾರೆ ಪ್ರಿನ್ಸಸ್ ಕಟ್ಟಲ್ಲಿ ನಮಗೆ ಚೆಸ್ಟ್ ಪಾರ್ಟಲ್ಲಿ ಫ್ಲಾಟ್ ಆಗಿ ಬರುತ್ತೆ, ನಾವು ಬ್ಯಾಕ್ ಹುಕ್ ಇಟ್ಕೊಂಡಿರ್ತೀವಿ ಅಂತ ಹೇಳ್ತಾರಲ್ಲ. ಸೊ ಅಂಥವರಿಗೆ ನಾನು ಇದನ್ನು ರೆಫರ್ ಮಾಡ್ತೀನಿ. ಖಂಡಿತ ಈ ಒಂದು ಬ್ಲೌಸ್ ಡಿಸೈನ್ನ ಟ್ರೈ ಮಾಡಿ ನೋಡಿ. ಕಪ್ ಶೇಪಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಆಮೇಲೆ ಫ್ರಂಟಲ್ಲಿ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ. ಈಗ ನೋಡಿ, ಬ್ಯಾಕ್ ಪಾರ್ಟ್ನ ನಾನು ಈ ಒಂದು ಲೈನಿಂಗ್ ನೆಕ್ನ ಕಟ್ ಮಾಡ್ತಿದ್ದೀನಿ. ಸೊ ನೋಡಿ, ಈ ಪ್ಯಾಟರ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಪೈಪಿಂಗ್ನ ಕೊಡ್ತೀನಿ. ನೋಡಿ, ಪೈಪಿಂಗ್ ನಾನು ಥ್ರೆಡ್ನ ಈಗಾಗಲೇ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇನ್ವಿಸಿಬಲ್ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ವಿಸಿಬಲ್ ಪೈಪಿಂಗ್ಗೆ ನಾನು ಥ್ರೆಡ್ನ ಈಗಾಗಲೇ ಗೋಲ್ಡನ್ ಕಲರ್ ಕ್ಲಾತಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ರೀತಿ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಾವು ಈ ಟರ್ನಿಂಗ್ಸ್ ಬಂದಾಗ ನೀಟಾಗಿ ನ್ಯಾಚ್ ಹೊಡ್ಕೊಂಡು ನಾವು ಈ ರೀತಿ ಬಟ್ಟೆನ ಪೈಪಿಂಗ್ ಥ್ರೆಡ್ನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಶಾರ್ಪಾಗಿ ಬರಬೇಕು ಈ ಟರ್ನಿಂಗ್ ಹತ್ರ ಅನ್ನೋದಾದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಇಲ್ಲಿ ಟರ್ನಿಂಗ್ ಇದೆಯಲ್ಲ, ಇಲ್ಲೂ ಅಷ್ಟೇ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನಾವು ಈ ರೀತಿ ಟೈಟಾಗಿ ಆ ಕಡೆನೂ ಇಟ್ಕೊಂಡು ಈ ರೀತಿ ಬೆಂಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು. ಈ ರೀತಿ ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನಾವು ನೋಡಿ ಆ ಕಡೆ ಪೈಪಿಂಗ್ನೂ ಸಹ ನಾವು ನೀಟಾಗಿ ಟೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು ನಾವು ಈ ರೀತಿ ಶೇಪ್ನ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಡಿಸೈನು. ಮತ್ತು ಪೈಪಿಂಗು ಅಷ್ಟೇ ಈಸಿಯಾಗಿ ಕೊಡ್ಬೋದು. ಈ ರೀತಿಯಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ ನಾನು. ಸೊ ಇದನ್ನು ನೋಡಿ, ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಂಡು ಇದನ್ನು ಉಲ್ಟಾ ಇಟ್ಕೊಂಡು ನೀಟಾಗಿ ಬಾಟಮ್ ಸಮೇತ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಟಮ್ ನೋಡಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಬಾಟಮ್ ಸಮೇತ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ
ಬಾಟಮಲ್ಲಿ ಯಾವುದೇ ರೀತಿ ವೇಸ್ಟ್ ಹತ್ರ ಯಾವುದೇ ರೀತಿ ಪಟ್ಟಿನ ಕೊಡೋ ಅವಶ್ಯಕತೆ ಇಲ್ಲ. ನಾವು ನೀಟಾಗಿ ಬ್ಲೌಸ್ ಒಂದೇ ಸಲ ರೆಡಿ ಆಗುತ್ತೆ. ಈಗ ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ತೀನಿ. ಸೊ ನೀವು ಬಿಗಿನರ್ಸ್ ಆದರೆ ಫಸ್ಟು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ನೀವು ಬಾಟಮಲ್ಲಿ ಸ್ಟಿಚ್ನ ಹಾಕಿ. ನಿಮಗೆ ಇಲ್ಲಾಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಈ ಮೆಥಡಲ್ಲೂ ಟ್ರೈ ಮಾಡೋರು ಖಂಡಿತ ಟ್ರೈ ಮಾಡ್ಬೋದು. ನೋಡಿ, ಪೈಪಿಂಗ್ ಪಕ್ಕನೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ. ಈ ರೀತಿ ನೀಟಾಗಿ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಟರ್ನಿಂಗ್ಸಲ್ಲೆಲ್ಲ ನೀಟಾಗಿ ನಾವು ಸ್ಟಿಚ್ನ ಹಾಕ್ಕೊಳ್ತಾ ಬಟ್ಟೆನ ರೊಟೇಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡಿ ಈ ಕಾರ್ನರಲ್ಲೊಂದು ಕಟ್ ಮಾರ್ಕ್ನ ಇಟ್ಟೆ. ಸೊ ಆಮೇಲೆ ಅಲ್ಲಲ್ಲಿ ಕಟ್ ಮಾರ್ಕ್ನ ಇಡ್ತಿದ್ದೀನಿ. ನಾವು ಕಟ್ ಮಾರ್ಕ್ ಹೆಂಗೆ ಇರ್ತೀವೋ ನಮಗೆ ಬ್ಲೌಸ್ ಟರ್ನ್ ಅಷ್ಟು ಚೆನ್ನಾಗಾಗುತ್ತೆ, ನೆಕ್ ಫಿನಿಶಿಂಗ್ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಬಟ್ಟೆನ ನೀಟಾಗಿ ಮ್ಯಾಚ್ ಮಾಡಿಕೊಂಡು ಇಲ್ಲಿ ಕಟ್ ಮಾರ್ಕ್ಸ್ನ ಇಡ್ತಿದ್ದೀನಿ. ಕಟ್ ಮಾರ್ಕ್ಸ್ ಇಟ್ಕೊಂಡು ನಾವು ನೀಟಾಗಿ ಇದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ಟರ್ನ್ ಮಾಡಿಕೊಂಡ್ರೆ ನಿಮಗೆ ಔಟ್ಫಿಟ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಔಟ್ಲುಕ್ಕು ನೋಡಿ, ಇಲ್ಲಿ ನೀಟಾಗಿ ಆ ಶಾರ್ಪ್ನೆಸ್ ಬರಬೇಕಂದ್ರೆ ಏನಾದ್ರು ಟೂಲ್ ಥರ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಶಾರ್ಪ್ನೆಸ್ ಅನ್ನೋದನ್ನು ತೆಗಿಬೇಕಾಗತ್ತೆ. ಈಗ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನು. ಈ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕೋದ್ರಿಂದ ಯೂಸಸ್ ಏನಪ್ಪ ಅಂದರೆ ಪೈಪಿಂಗ್ ಹೈಲೈಟಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಫಿನಿಶಿಂಗ್ ಸಮೇತ ನಮಗೆ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾವು ಪೈಪಿಂಗ್ ಪಕ್ಕ ಕಂಪಲ್ಸರಿ. ನೋಡಿ, ಇದನ್ನೇನು ಮಾಡ್ತೀವಿ, ಲೈನಿಂಗ್ ಕಡೆಗೆ ಕೂಳೆ ಬರೋ ಥರ ಪ್ರೆಸ್ ಮಾಡಿಬಿಟ್ಟು ನಾವು ಅದನ್ನ ಸ್ಟಿಚ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಈ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನೆಲ್ಲೂ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲೂ ಅಷ್ಟೇ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಎರಡಕ್ಕೂ ಸೇಮ್ ಅದೇ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೂಳೆ ಲೈನಿಂಗ್ ಕಡೆಗೆ ಬರಬೇಕು, ಆ ರೀತಿ ಇಟ್ಟು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಆ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈನಿಂಗ್ ಅನ್ನೋದು ಈಚೆ ಕಾಣಲ್ಲ, ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇದನ್ನ ಟೂಲ್ ಸಮೇತ ಈ ರೀತಿ ಯಾವುದಾದ್ರು ಟೂಲ್ ಯೂಸ್ ಮಾಡಿಕೊಂಡು ಈ ರೀತಿ ಶಾರ್ಪ್ನೆಸ್ ಅನ್ನೋದು ತೆಗಿಬೇಕಾಗತ್ತೆ. ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ತಿದ್ದೀನಿ ನಾನಿಲ್ಲಿ. ನೋಡಿ, ನೆಕ್ ಶೇಪ್ ಅನ್ನೋದು ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಆ ಒಂದು ಕಾರ್ನರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು. ಈ ರೀತಿ ಸುತ್ತು ಲೈನಿಂಗು ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಸಮೇತ ಒಂದೇ ಸಲ ರೆಡಿ ಆಗುತ್ತಲ್ಲ, ಸೊ ಹಾಗಾಗಿ ನಮಗೆ ಟೈಮ್ ಅನ್ನೋದು ಕೂಡ ಸೇವ್ ಆಗುತ್ತೆ. ನೋಡಿ, ನೆಕ್ ಅನ್ನೋದು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಫ್ರಂಟ್ ಪಾರ್ಟ್ನ ತಗೊಳ್ತಾ ಇದ್ದೀನಿ ನಾನು. ಫ್ರಂಟ್ ಪಾರ್ಟ್ನ ತಗೊಂಡು ನೋಡಿ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ಆಫ್ ನೆಕ್ ಶೇಪ್ ಬಂದಿದೆಯಲ್ಲ, ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡಿಕೊಂಡ್ರೆ ಇದು ಕ್ಲೋಸಿಂಗ್ ಕಡೆ ಇರಬೇಕು ಫ್ರಂಟ್ ಅಂತ ಹೇಳಿದ್ದೀನಲ್ಲ, ಸೊ ಇದನ್ನು ಮಾತ್ರ ಮರಿದಿರ. ಈಗ ನಾನು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಂಡು ನೋಡಿ ನೆಕ್ ಹತ್ರ 1/4 ಇಂಚಷ್ಟು ನಾವು ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸ್ಟಿಚ್ನ ಹಾಕ್ಕೊಂಡು ನಾವು ಈ ಒಂದು ಲೈನಿಂಗ್ನ ಉಲ್ಟಾ ಮಾಡ್ಕೋಬೇಕು. ಸೊ ನಾನಿಲ್ಲಿ ಈ ರೀತಿ ಉಲ್ಟಾ ಮಾಡ್ಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಸೊ ಈ ಮೆಥಡು ನಾನು ನಿಮಗೆ ಹೇಳ್ಕೊಟ್ಟಿಲ್ಲ. ಸೊ ನೀವು ಇದನ್ನು ಒಂದ್ಸಲ ಈ ಮೆಥಡಲ್ಲಿ ಪೈಪಿಂಗ್ ಕೊಟ್ಟರೆ ನಿಮ್ಮ ಫಿನಿಶಿಂಗ್ ಯಾವ ರೀತಿ ಇರುತ್ತೆ ಅಂತಲೂ ಸಹ ನೀವು ನೋಡ್ಬೋದು. ಸೊ ಈ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾರ್ಕ್ಸ್ ನಾವು ಹೆಂಗೆ ಇಟ್ಕೊಂಡ್ರೆ ನಮಗೆ ಫಿನಿಶಿಂಗು ನೆಕ್ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಈ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ ಕಡೆ ಕೂಳೆ ಇರಬೇಕು. ಲೈನಿಂಗ್ ಕಡೆ ಕೂಳೆ ಇಟ್ಟು ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ನೋಡ್ತಿರ್ಬೋದು, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದ ತಕ್ಷಣ ನಮಗೆ ನೆಕ್ ಶೇಪ್ ಅನ್ನೋದು ನೋಡಿ ಯಾವುದೇ ರೀತಿ ಐರನ್ ಮಾಡಿಲ್ಲ, ಏನು ಮಾಡಿಲ್ಲ, ಎಷ್ಟು ನೀಟಾಗಿ ನೆಕ್ ಶೇಪ್ ಅನ್ನೋದು ರೆಡಿಯಾಗಿದೆ ಅಂತ ನೋಡ್ಬೋದು ನೀವು. ಸೊ ಇದ್ರ ಮೇಲೆ ನಾನೊಂದು ಕಿನಾರೆ ಸ್ಟಿಚ್ನ ಹಾಕ್ತೀನಿ. ಕಿನಾರೆ ಸ್ಟಿಚ್ ಹಾಕೋದ್ರಿಂದ ನಮಗೆ ಲೈನಿಂಗ್ ಹೊರಗಡೆ ಬರ್ದರೆ ಇರೋ ಥರ ನೀಟಾಗಿ ನೆಕ್ ಅನ್ನೋದು ರೆಡಿಯಾಗಿಬಿಡತ್ತೆ. ಈ ರೀತಿ ನೀಟಾಗಿ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು. ನಾವು ಕೈಯಲ್ಲಿ ಸೆಟ್ ಮಾಡ್ಕೊಳ್ತಾ ನೆಕ್ ಶೇಪ್ನ ನೀಟಾಗಿ ಕೊಟ್ಟು ಕಿನಾರ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದಮೇಲೆ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ
ಅಟ್ಯಾಚ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಫ್ರಂಟ್ ಶೇಪು ತುಂಬಾ ಚೆನ್ನಾಗಿ ಬಂದಿದೆ, ನೆಕ್ ಶೇಪೆಲ್ಲ. ಸೊ ಅದನ್ನ ಯಾವ ರೀತಿ ಬಂದಿದೆ ಅಂತ ತೋರಿಸೋದಕ್ಕೋಸ್ಕರ ನಾನು ನಿಮಗೆ ಈ ರೀತಿ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ ನೆಕ್ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಬಂದಿದೆ ಅಂತ. ಸೊ ಈಗ ನಾನು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನೋಡಿ ಪೈಪಿಂಗ್ಗೆ ಕ್ಲಾತ್ ಗೋಲ್ಡ್ ಕಲರ್ ಕ್ಲಾತ್ ತೊಗೊಂಡೆ ನಾನು. ಅದನ್ನು ಕ್ರಾಸ್ ಪೀಸ್ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಸುಮಾರಷ್ಟು ಜನ ಕಮೆಂಟ್ ಮಾಡಿದರು ಈ ಥರ ಕ್ಲಾತ್ ಎಲ್ಲಿ ಸಿಗುತ್ತೆ ಅಂತ. ಈ ಥರ ಪೈಪಿಂಗಿಗಂತಲೇ ಕ್ಲಾತ್ ಸಿಗುತ್ತೆ. ನಾವು ಈ ಲೈನಿಂಗ್ ಎಲ್ಲ ತೊಗೊಳ್ತೀವಲ್ಲ ಆ ಶಾಪಲ್ಲೇ ನಮಗೆ ಸಿಗುತ್ತೆ ಪೈಪಿಂಗ್ ಅಂತಲೇ. ನೋಡಿ ಥ್ರೆಡ್ನ ಈ ರೀತಿ ಇಟ್ಟು ನೀಟಾಗಿ ಥ್ರೆಡ್ ಪಕ್ಕನೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮದು ಫೂಟ್ ನಾರ್ಮಲ್ ಫೂಟೇನಾ, ಸೊ ಅದರ ನೇಮ್ ಹೇಳಿ ನಮಗೆ ಪೈಪಿಂಗ್ ಬರ್ತಿಲ್ಲ ಅಂತ. ಖಂಡಿತ ಇದು ನಾರ್ಮಲ್ ಫೂಟೇ, ಇದಕ್ಕೇನು ಸ್ಪೆಷಲಾಗಿ ಯಾವುದೇ ರೀತಿ ಫೂಟಲ್ಲ ಇದು. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಫೂಟು, ಒಂದು ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ಬೇಕಾದ್ರೆ. ಇದು ನಾರ್ಮಲ್ ಫೂಟೇ, ಯಾವುದೇ ರೀತಿ ಇದು ನಾನು ಅದಕ್ಕೆ ಪೈಪಿಂಗ್ ಅಂತಲೇ ಸಪ್ರೇಟಾಗಿ ಫೂಟೇನು ತೊಗೊಂಡಿಲ್ಲ. ನೋಡಿ ಈ ಕೂಳೆ ಕಡೆಗೆ ಈ ಕ್ಲಾತ್ ಬರೋ ಥರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ರೆಡಿ ಪೈಪಿಂಗ್ ಬರುತ್ತೆ ನೋಡಿ, ಅದೇ ಥರ ನಮಗೆ ಪೈಪಿಂಗ್ ಈ ಥ್ರೆಡ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಈಗಾಗಲೇ ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಆ ಕೂಳೆ ಕಡೆಗೆ ಈ ಕ್ಲಾತ್ ಬರಬೇಕು. ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಅನಿಸುತ್ತೆ ಕ್ಲಾತು, ಮಿಡ್ಲಲ್ಲಿ ನೀವು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೋದು. ಈ ರೀತಿ ನೋಡಿ ರೆಡಿ ಪೈಪಿಂಗ್ ಯಾವ ರೀತಿ ಸಿಗುತ್ತೋ ನಮ್ಮ ಶಾಪಲ್ಲಿ ಅದೇ ರೀತಿ ಪೈಪಿಂಗ್ ಅನ್ನೋದು ರೆಡಿ ಆಗೋಯಿತು. ಸೊ ಇದನ್ನು ನಾನೀಗ ಫ್ರಂಟಿಗೆ ಯಾವ ರೀತಿ ಕೊಡ್ತೀನಿ ಅಂತ ನೋಡಿ. ಇದನ್ನು ಈ ರೀತಿ ಕೊಡಬೇಕಾದ್ರೆ ನಿಮಗೆ ಈ ಕೂಳೆ ಅನ್ನೋದು ಇದೆಯಲ್ಲ, ಈ ಕೂಳೆ ಅನ್ನೋದು ಒಳಗಡೆ ಹೋಗಬೇಕು. ಈ ಬಟ್ಟೆ ಒಳಗಡೆ ಹೋದರೆ ನಮಗೆ ಇಲ್ಲಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈ ರೀತಿ ಇಟ್ಟು ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಪೈಪಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡಿಕೊಂಡು ಬಾಟಮ್ಗೆ ಈ ಒಂದು ಕಾರ್ನರಲ್ಲಿ ನೋಡಿ ಬಾಟಮ್ಗೆ ಈ ರೀತಿ ಕೊಟ್ಟು ಈ ಪೀಸ್ನ ಕಂಟಿನ್ಯೂ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ಬಂದ ಮೇಲೆ ಇಲ್ಲೂ ಒಂದು ಸಲ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ, ಆಯಿತಾ. ಕಟ್ ಮಾಡಿಕೊಂಡು ಈ ಕಾರ್ನರ್ಗೆ ಈ ರೀತಿ ನೀಟಾಗಿಟ್ಟು ಇಲ್ಲಿಂದ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ತಿಕ್ಕಾಗಿರುತ್ತಲ್ಲ ಕ್ಲಾತು. ಸೊ ಹಾಗಾಗಿ ಇಲ್ಲಿಂದ ಮತ್ತೆ ನೋಡಿ ಈ ಪೀಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬಂದು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ದಾದಮೇಲೆ ಇಲ್ಲಿಂದ ಇದನ್ನು ನಾನು ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಪೈಪಿಂಗ್ ಅನ್ನೋದು ಒಂದು ಫೂಟ್ ಡಿಸ್ಟೆನ್ಸಲ್ಲಿ ನಾನು ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇದು ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಝೂಮಲ್ಲಿ ತೋರಿಸೋದಾದರೆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಎಕ್ಸ್ಟ್ರಾ ಅನ್ಸಿದ್ರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಫಿನಿಶಿಂಗ್ ಸಮೇತ ನೀಟಾಗಿ ಪೈಪಿಂಗ್ ಅನ್ನೋದು ರೆಡಿ ಆಗೋಯಿತು. ಈಗ ನಾವು ಇದಕ್ಕೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾವು ನೀಟಾಗಿ ಮಾರ್ಕಿಂಗ್ ಕಾಣಿಸ್ತಿರ್ಬೋದು ನಿಮಗೆ. ನೀಟಾಗಿ ಇಲ್ಲಿ ಶಾರ್ಪಾಗಿ ಬರಬೇಕು, ತುದಿಯಲ್ಲಿ ಆ ಕಡೆ ಈ ಕಡೆ. ಸೆಂಟ್ರಲ್ಲಿ ನಾವು ಡಾಟ್ ಎಷ್ಟು ಹಿಡಿತೀವೋ ಅಷ್ಟಿಗೆ ಒಂದು 1/4 ಇಂಚ್ ಬೇಕು, 1/4 ಇಂಚ್ ಬರೋ ಥರ ನೀಟಾಗಿ. ಈಗ ನಾವು ಬ್ಯಾಕು ಡ್ರೆಸ್ಸಲ್ಲಿ ಈ ಒಂದು ಬ್ಯಾಕ್ ಡಾಟ್ ಹಿಡಿತೀವಲ್ಲ, ಸೊ ಆ ಶೇಪಲ್ಲಿ ನಾವು ಡಾಟ್ನ ಹಿಡ್ಕೋಬೇಕಾಗತ್ತೆ. ಇದು ಮೇಯ್ನ್ ಡಾಟ್ ನಾವು ಎಷ್ಟಿಗೆ ಇಟ್ಟಿದ್ವಿ 3 ಇಂಚಸ್ ಇಟ್ಟಿದ್ವಲ್ಲ, ಸೊ 3 ಇಂಚಸ್ಗೆ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇದು ಆರ್ಮೋಲ್ದು ಡಾಟು. ನೀಟಾಗಿ ಈ ರೀತಿ ಆರ್ಮೋಲ್ ಡಾಟ್ನ ನಾವು ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ.
ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಕಪ್ ಶೇಪ್ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಒಂದ್ಸಲ ನೋಡ್ಬೋದು, ನೀವು ನಿಮಗೆ ಗೊತ್ತಾಗತ್ತೆ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತ. ಸೊ ಇದಕ್ಕೆ ನಾನೀಗ ಈ ಒಂದು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ಸೊ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ, ಫೋಲ್ಡಿಂಗ್ ಮಾಡಿಕೊಂಡು ಮಿಡ್ಲ್ಗೆ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಉಲ್ಟಾ ಇಟ್ಕೊಂಡು ಒಂದು ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕ್ನ ಇಲ್ಲಿಂದ ಮಿಡ್ಲಿಂದ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ 1/4 ಇಂಚ್ ಮಾರ್ಜಿನ್ಗೆ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ, ಬಟ್ಟೆನ ಎಳಿಬಾರ್ದು. ಸೊ ಎಳಿದಿರ ನಾವು ಸ್ಟಿಚ್ ಅನ್ನೋದು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿಂದ ಮತ್ತೆ ಇದನ್ನ ಟರ್ನ್ ಮಾಡಿಕೊಂಡು ನೀಟಾಗಿ ಮಿಡ್ಲಿಂದ ಈ ಕಡೆವರೆಗೂ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಆ ಡಾಟ್ ಕ್ಲಾತ್ನ ಫೋಲ್ಡ್ ಮಾಡ್ಕೋಬೇಕು. ಮತ್ತು ನೋಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈಗ ನಾವು ಇದನ್ನ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನೀಟಾಗಿ ರೀತಿ ಸ್ಟಿಚ್ನ ಹಾಕ್ಕೋಬೇಕು. ಮಿಡ್ಲಿಂದನೇ ಸ್ಟಿಚ್ ಹಾಕ್ಕೋಬೇಕು, ನಾವು ಸೈಡಿಂದ ಸ್ಟಿಚ್ನ ಹಾಕಬಾರ್ದು. ಸೈಡಿಂದ ಸ್ಟಿಚ್ ಮಾಡೋದಾದರೆ ಬಿಗಿನರ್ಸ್ ಅದು ಸ್ವಲ್ಪ ಬಟ್ಟೆ ಜಗ್ದಂಗೆ ಆದರೂ ನಮಗೆ ಶೇಪ್ ಅನ್ನೋದು ಮಿಡ್ಲಿಗೆ ಕರೆಕ್ಟಾಗಿ ಬರೋಲ್ಲ ಫ್ರಂಟಲ್ಲಿ. ಸೊ ಹಾಗಾಗಿ ನೋಡಿ ಈ ರೀತಿ ನೀಟಾಗಿ ಇಲ್ಲಿ ದಾರ ಎಳ್ದಂಗಿತ್ತು, ಸೊ ಅದನ್ನ ನಾನು ರಿಮೂವ್ ಮಾಡಿಕೊಂಡೆ. ಇಲ್ಲಿಂದ ಈ ಕಡೆಗೂ ಕೂಡ ನಾವು ಅದೇ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಸ್ವಲ್ಪ ಕಟ್ ಮಾಡಿದೆ ಮಿಡ್ಲಲ್ಲಿ, ಮತ್ತು ಕಟ್ ಮಾರ್ಕ್ಸ್ನ ಇಟ್ಕೊಂಡೆ. ಸೊ ಇದನ್ನು ತೆಗೆಯೋದು ಸ್ವಲ್ಪ ನಿಧಾನವಾಗಿ ತೆಗಿಬೇಕು, ಯಾಕಂದರೆ ಬಟ್ಟೆನ ತುಂಬ ಎಳೆದಾಡೋದ್ರಿಂದ ನಮಗೆ ನೆಕ್ ಶೇಪ್ ಆಗಿರ್ಬೋದು ಪ್ರತಿಯೊಂದೂ ತುಂಬಾ ಚೇಂಜಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಮೂತಾಗಿ ನಾವು ಬಟ್ಟೆನ ಹೊರಗಡೆಗೆ ತಗೋಬೇಕಾಗುತ್ತೆ. ನೋಡಿ ಇನ್ವಿಸಿಬಲ್ ಥರ ನಮಗೆ ಶೇಪ್ ಬೆಲ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಈಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟ್ ತೊಗೊಂಡೆ ನಾನು. ಬ್ಯಾಕ್ ಪಾರ್ಟ್ಗೆ ನೋಡಿ ಉಕ್ಪಟ್ಟಿ ಐಪಟ್ಟಿ ಸ್ಟಿಚ್ ಮಾಡೋಣ ಅಂತ. ಈ ಕಾಜಾ ಪಟ್ಟಿನ ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾವು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಲೈನಿಂಗ್ಗೆ ಅಟ್ಯಾಚ್ ಮಾಡಿಬಿಟ್ರೆ ನಮಗೆ ಫಿನಿಶಿಂಗ್ ನೀಟಾಗಿರಲ್ಲ, ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮೇನ್ ಫ್ಯಾಬ್ರಿಕ್ಕಿಗೆ ನಮಗೆ ಕ್ಲಾತ್ ಹೆಂಗೂ ಉಳಿದಿರುತ್ತಲ್ಲ, ಸೊ ಮೇನ್ ಫ್ಯಾಬ್ರಿಕ್ಕಿಗೆ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಕಾಜಾ ಪಟ್ಟಿಗೆ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ನೆಕ್ ಆಲ್ರೆಡಿ ರೆಡಿಯಾಗಿರುತ್ತಲ್ಲ, ಬಾಟಮ್ ಅಷ್ಟೇ ಆಲ್ರೆಡಿ ರೆಡಿಯಾಗಿರೋದ್ರಿಂದ ನಾವು ಎರಡೂ ಕಡೆನೂ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಒಂದು ಫೂಟಷ್ಟು ಡಿಸ್ಟೆನ್ಸಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡ್ರೆ ನಾವು ಅದರಲ್ಲಿ ಕಾಜಾವನ್ನು ಸ್ಟಿಚ್ ಮಾಡ್ಕೋಬೋದು ದಾರನ. ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ಇದಕ್ಕೆ ಹುಕ್ ಪಟ್ಟಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಒಂದು ಕಿನಾರ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಬಾಟಮಲ್ಲಿ ಮತ್ತು ಕೆಳಗಡೆ ಎರಡೂ ಕಡೆ ನಾವು ಮಾರ್ಜಿನ್ಗೆ ಬಟ್ಟೆನ ಬಿಟ್ಟಿರ್ಬೇಕು, ಲೈನಿಂಗ್ನ, ಇಲ್ಲಾಂದರೆ ನಮಗೆ ಫಿನಿಶಿಂಗ್ ಬರೋದಿಲ್ಲ. ಎರಡೂ ಕಡೆ ನಮ್ಗೆ ರೆಡಿ ಇರೋದ್ರಿಂದ ನಾವಿಲ್ಲಿ ರೆಡಿ ಫೋಲ್ಡಿಂಗ್ ಮಾಡ್ಕೊಳ್ತಾನೆ ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡೋಣ ಕರೆಕ್ಟಾಗಿ ನಮಗೆ ಸರಿ ಹೋಗಿದೆ. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎರಡೂ ಕಡೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಡಾಟ್ ಸ್ಟಿಚ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಈಗ ನಿಮಗೆ ನೆಕ್ ಶೇಪ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ಈಗ ಫ್ರಂಟ್ ಪಾರ್ಟ್ ತೊಗೊಂಡು ನೀಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಇದೇನಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸ್ವಲ್ಪನೂ ಹಿಂದೆ ಮುಂದೆ ಬರಬಾರ್ದು. ನೋಡಿ ಸ್ವಲ್ಪ ಬ್ಯಾಕ್ ಪಾರ್ಟು ಸ್ವಲ್ಪ ಮುಂದೆ ಬಂತು ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಇದನ್ನು ರಿಮೂವ್ ಮಾಡಿಕೊಂಡು ಎರಡೂ ಲೆವೆಲ್ಗೆ ಬರೋ ಥರ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ.
ಲೆವೆಲಾಗಿ ಬಂದಿಲ್ಲ ಅಂದರೆ ಒಂದು ಹಿಂದೆ ಒಂದು ಮುಂದೆ ಈ ಥರ ಇದ್ದರೆ ನಮಗೇನಾಗುತ್ತೆ, ಚೆನ್ನಾಗಿ ಕಾಣಿಸಲ್ಲ ಬ್ಲೌಸು ಹಾಕ್ಕೊಂಡಾಗ. ಸೊ ಹಾಗಾಗಿ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀಟಾಗಿ ಎಕ್ಸ್ಟ್ರಾ ಇರೋ ದಾರ ಎಲ್ಲ ಕಟ್ ಮಾಡಿಕೊಂಡೆ. ಈ ಕಡೆಯೂ ಸೇಮ್ ಅದೇ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸ್ವಲ್ಪನೂ ವೇರಿಯೇಷನ್ ಬರ್ದಿರೋ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಯೂಸ್ಫುಲ್ ಆಗ್ತಾಯಿದೆ ಅಂತ ಭಾವಿಸ್ತೀನಿ ನಾನು. ಇದೇ ರೀತಿ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ, ನಿಮಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ. ಖಂಡಿತವಾಗ ನಾನು ಹೇಳೋದೇನು ಗೊತ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಒಂದು ಕಮೆಂಟ್ ಮಾಡಿ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆನ ಎಳಿಬಾರ್ದು ಯಾವುದೇ ಕಾರಣಕ್ಕೂ. ಈ ರೀತಿ ನೀಟಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇನ್ನೊಂದು ಕಡೆಯೂ ಸೇಮ್ ಸ್ಲೀವ್ನ ನೀಟಾಗಿ ಈ ಥರ ಮೆಜರ್ಮೆಂಟ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದೊಬ್ಬರು ಕಮೆಂಟ್ ಮಾಡಿದರು, ಸ್ಲೀವ್ಸ್ ಸ್ವಲ್ಪ ಎಕ್ಸ್ಟ್ರಾ ಬಂದರೆ ತೊಂದರೆ ಏನಾಗಲ್ವ ಅಂತ. ನೀವು ಕರೆಕ್ಟಾಗಿ ಶೋಲ್ಡರ್ನ ನಾವೇನು ನ್ಯಾಚ್ ಹೊಡೆದಿರ್ತೀವಿ ಸ್ಲೀವಲ್ಲಿ ಅದು ಶೋಲ್ಡರ್ ಹತ್ರನೇ ಬರೋ ಥರ ನೀವು ಫಸ್ಟಿಗೆ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಆ ಕಡೆ ಈ ಕಡೆ ಎಡ್ಜಸ್ಸಲ್ಲಿ ನೀವು ಒಂದು 1/2 ಇಂಚು ಉಳಿದ್ರು, ಎರಡೂ ಕಡೆ ಉಳಿಬೇಕು. ಎರಡೂ ಕಡೆ ಉಳಿದ್ರೂ ನಿಮಗೆ ಏನು ಚಿಂತೆ ಮಾಡೋಂಗಿಲ್ಲ, ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ. ನೋಡಿ, ನಾನಿಲ್ಲಿ ಓವರ್ಲಾಕ್ ಮಾಡಿಕೊಂಡೆ, ಡಬಲ್ ಸ್ಟಿಚ್ ಹಾಕ್ಕೊಂಡು ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಸೈಡ್ ಜಾಯಿಂಟ್ ಅನ್ನೋದು ಮಾಡ್ತಾಯಿದ್ದೀನಿ. ಫಿನಿಶಿಂಗು ತುಂಬ ಚೆನ್ನಾಗಿ ಬರಬೇಕು. ಬಾಟಮಲ್ಲೂ ಅಷ್ಟೇ ಒಂದೇ ಲೆವೆಲಲ್ಲಿ ಎಂಡಿಂಗ್ ಆಗಬೇಕಾಗುತ್ತೆ. ನಾವು ಸ್ಟಾರ್ಟಲ್ಲಿ ಯಾವ ರೀತಿ ಒಂದೇ ಲೆವೆಲಲ್ಲಿ ಸ್ಟಾರ್ಟ್ ಮಾಡ್ತೀವೋ ನಮ್ಗೆ ಲಾಸ್ಟ್ ಎಂಡಿಗೆ ಬರೋಷ್ಟೊತ್ತಿಗೂ ಒಂದೇ ಲೆವೆಲ್ಗೆ ಎಂಡ್ ಆಗಬೇಕಾಗತ್ತೆ. ನೋಡಿ, ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡ್ತಾಯಿದ್ದೀನಿ. ಸೊ ಸೈಡ್ ಫಿಟ್ಟಿಂಗಲ್ಲಿ ನಿಮಗೆ 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ನೀವು ಸೈಡ್ ಫಿಟ್ಟಿಂಗ್ನ ಕೊಡ್ಬೋದು. ನಾನಿಲ್ಲಿ 4 ಸ್ಟಿಚ್ ಹಾಕ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಆಯ್ತಲ್ಲ, ಅದನ್ನ ಕಟ್ ಮಾಡಿಕೊಂಡೆ. ಈಗ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿದೆ. ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ಹಿಡಿತಾ ಇದ್ದೀನಿ. ಇದರಲ್ಲಿ ನಿಮ್ಗೇನು ಪ್ಲಸ್ ಪಾಯಿಂಟ್ ಅಂದರೆ, ನಿಮಗೇನಾದರೂ ಸ್ವಲ್ಪ ಟೈಟ್ ಆಯಿತು ಅಂದರೆ ವೇಸ್ಟ್ ಹತ್ರ ಎಲ್ಲ ನೀವು ಡಾಟ್ ಹತ್ರ ಇರೋ ಒಂದು ಸ್ಟಿಚ್ನ ಬಿಚ್ಕೊಂಡ್ರೆ ಸಾಕು. ನೀವು ಕೈಯಿಂದ ಹಿಡಿದು ಫುಲ್ಲು ಬಾಡಿ ಎಲ್ಲ ಒಂದು ಲೈನ್ ರಿಮೂವ್ ಮಾಡ್ಕೊಳ್ಳೋದಕ್ಕಿಂತ ನೀವು ಡಾಟ್ಸ್ ಹತ್ರ ನಾವು ಎಕ್ಸ್ಟ್ರಾ ಒಂದು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ರಿಮೂವ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ. ಸೊ ಅದಕ್ಕೂ ಸಹ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನೀಟಾಗಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ ನಾನಿಲ್ಲಿ. ನೋಡಿ, ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗೋಯಿತು. ಇದಕ್ಕೆ ನಾನು ಡೋರಿ ಮತ್ತು ಟ್ಯಾಸಲ್ನ ಸ್ಟಿಚ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡ್ತಿರ್ಬೋದು ನೀವು, ಈ ಒಂದು ಡೋರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಮೇನ್ ಫ್ಯಾಬ್ರಿಕಲ್ಲಿ ಡೋರಿ ತೆಗೆಯೋಕ್ಕೆ ಕ್ಲಾತು ಉಳಿದಿಲ್ಲ ನನಗೆ. ಸೊ ಹಾಗಾಗಿ ನಾನಿಲ್ಲಿ ಗೋಲ್ಡ್ ಕಲರ್ದು ಡೋರಿನ ಕೊಟ್ಟು ನೋಡಿ ಟ್ಯಾಸಲ್ ಕೂಡ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಕಲಿತಾ ಇರೋರಿಗೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್. ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಎ ಲಾಟ್. ಬಾಯ್.